ದಾವಣಗೆರೆ ನಗರದ ಹೊರವಲಯದಲ್ಲಿರುವ ಯೂನಿವರ್ಸಿಟಿಯಲ್ಲಿ ದಾವಣಗೆರೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಉಮಾ ಪ್ರಶಾಂತ್ ಮಾರ್ಗದರ್ಶನದ ಮೇಲೆ ಹಾಗೂ ಜಿಲ್ಲೆಯ ಗ್ರಾಮಾಂತರ ಡಿವೈಎಸ್ಪಿ ಬಿಎಸ್ ಬಸವರಾಜ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ರಸ್ತೆ ಸುರಕ್ಷಾ ಸಪ್ತಾಹ ಜಾಗೃತಿ ಹಾಗೂ ವಾಹನ ಚಾಲನೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕು ಅಂತ ಕಿವಿಮಾತು ಹೇಳಿದ್ರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ದಾವಣಗೆರೆ ಜಿಲ್ಲೆಯ ಗ್ರಾಮಾಂತರ ಡಿವೈಎಸ್ಪಿ ಬಿಎಸ್ ಬಸವರಾಜ್, ಪಿಎಸ್ಐ ಕಿರಣ್ ಕುಮಾರ್, ಜಿಲಾನಿರವರು, ಪೊಲೀಸ್ ಅಸ್ಗರ್, ಮಹಾಂತೇಶ್, ನೂರುಲ್ಲಾ ಸಿಬ್ಬಂದಿಗಳು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಎಲ್ಲರೂ ಕೂಡ ನೋ ಹೆಲ್ಮೆಟ್ ನೋಡ್ರಿ ಅಂತ ಒಂದು ಗ್ರೂಪ್ ಮಾಡ್ತಿದ್ರು. ಸೊ ಎಲ್ಲರಿಗೂ ನಾವೆಲ್ಲ ಹೇಳೋಕ್ಕಾಗಲ್ಲ. ನೀವು ಬಂದಿದ್ದು ನೀವು ಹೇಳ್ತಾ ಇದ್ದೀವಿ, ಈ ಗ್ರೂಪಲ್ಲಿ ಆಗ್ತಾಯಿದೆ. ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಬ್ಯಾಚ್ಗಳು ಎಲ್ಲರಿಗೂ ಹೇಳ್ಬೇಕು. ನಾಳೆಯಿಂದ ನಾವು ಫೈನ್ ಹಾಕಿದ್ರೆ ಪಾಪ ನಿಮ್ಮ ಫೀಸ್ ಕಟ್ಟೋಕ್ಕೂ ಎಷ್ಟು ವರ್ಷ ಬಂದಿರ್ತೀರ, ಅಷ್ಟು ದುಡ್ಡು ಕಟ್ಟೋಕೆ ಆಗಲ್ಲ. ನಿಮಗೆ ಎಲ್ಲ ರೈಸ್ ಆಗಿದ್ದಾವೆ, ಈಗ ಎಲ್ಲ 1000 ಪ್ಲಸ್ ಆಗಿದ್ದಾವೆ. ಈಗ ಫೈನ್ ಹಾಕಿದ್ರೆ ಬೇಕಂತ ಇರ್ತಾರೆ. ಅವೇರ್ನೆಸ್ ಮಾಡಪ್ಪ ಅಂದರೆ ಯಾರು ಮಾಡೋದು, ಅವೇರ್ನೆಸ್ ಮಾಡಿ ಹೆಲ್ಮೆಟ್ ಹಾಕೋದು. ಫೈನ್ ಹಾಕೋ ಉದ್ದೇಶ ನೀವು ಸೇಫ್ ಆಗಿರ್ಬೇಕು, ಅಷ್ಟೇ ಉದ್ದೇಶ. ನೋಡಿದ್ದೀರಾ, ಕ್ರಿಕೆಟಲ್ಲಿ, ಹಾಕಿಯಲ್ಲಿ ವಿದೌಟ್ ಹೆಲ್ಮೆಟ್ ಗೋಲ್ ಕೀಪರ್ ಇರ್ತಾರ? ವಿದೌಟ್ ಹೆಲ್ಮೆಟ್ಟು ಬಾಲ್ ಫೇಸ್ ಮಾಡೋಕ್ಕಾಗುತ್ತಾ? ಅವೆಲ್ಲ ಇದಕ್ಕೆ ತಿಳ್ಕೊಂಡು ಸೇಫ್ ಸರ್. ನನ್ನ ಹೆಸರು ಕಲ್ಲಾಳಿ ಶಿವಕುಮಾರ್ ಅಂತ ಕಂಡಕ್ಟರ್ ಮಾತಾಡೋದು. ಇಲ್ಲಿ ಯೂನಿವರ್ಸಿಟಿ ತುಂಬ ಜನ ಸ್ಟೂಡೆಂಟ್ಗಳು ಬಸ್ಸಿನ ಬಂದು ನಿಲುಗಡೆ ಮಾಡ್ದಲ್ಲೇ ಬಂದು ವಿಂಡೋಯಿಂದ ಬ್ಯಾಗ್ ಹಾಕೋದು ಮತ್ತು ಸೀಟ್ ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಮಳೆ ಬಂದಿರುತ್ತೆ, ತುಂಬ ಜಾರುತ್ತಿಲ್ಲ ರೋಡು, ಆದರೂ ಕೇಳಲ್ಲ. ಎಲ್ಲರೂ ಬಂದು ಡೋರು ಮೊಬೈಲ್ನಾಗ ಮಾತಾಡ್ಕೊಂತ ಬಂದು ಸೀಟ್ ಹಾಕೋಕೆ ಹೋಗ್ತಾರೆ. ದಯವಿಟ್ಟು ಸುರಕ್ಷತೆ ಪ್ರಯಾಣ ಮಾಡ್ತಾರೆ. ಒಂದು ಮಳೆ ಯಾವುದಲ್ಲಿ ಹೆಲ್ಮೆಟ್ ರಹಿತ ಪ್ರಯಾಣ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಆಗಲಿ ಸಾರ್ವಜನಿಕರಾಗಲಿ. ಇದರಿಂದ ಜಾಸ್ತಿ ಅಪಘಾತಗಳು ಆಗ್ತಾಯಿದ್ದಾವೆ. ಹೆಡ್ ಇಂಜುರಿಯಿಂದ ಇವತ್ತು ಮಾರ್ಟಾಲಿಟಿ ರೇಟ್ ಅಂದರೆ ಡೆತ್ ರೇಟ್ ಜಾಸ್ತಿ ಆಗ್ತಾಯಿದೆ. ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀವಿ, ಹೆಲ್ಮೆಟ್ ರೈತಿಗೆ ಚಾಲನೆ ಮಾಡಬಾರ್ದು. ಮತ್ತು ಟ್ರಿಬಲ್ ರೈಡಿಂಗ್ ಆಗಲಿ, ಯಾಕಂದರೆ ವೆಹಿಕಲ್ ನಡೆಯಲ್ಲ. ಟೂ ವೀಲರ್ಸ್ ಟ್ರಿಬಲ್ ರೈಡಿಂಗ್ ಆದ ತಕ್ಷಣ ಮಳೆಯಲ್ಲಿ ಸ್ಕಿಡ್ ಆಗ್ತಾಯಿದೆ, ಸ್ಲಂಪಿ ರೋಡ್ ಇರ್ತದೆ. ಸೊ ಅದರಲ್ಲಿ ಸುಮಾರು ಅಪಘಾತಗಳು ಆಗ್ತಾಯಿದ್ದಾವೆ. ಅಪಘಾತಗಳು ಜಾಸ್ತಿ ಆಗೋದ್ರಿಂದ ಸಾವು ನೋವುಗಳು ಮತ್ತು ತೊಂದರೆ, ಆ್ಯಂಪಿಟೇಷನ್ಸು, ಇಂಜುರೀಸ್ ಜಾಸ್ತಿ ಆಗ್ತವೆ. ಇದೊಂದು ತಡೆಗಟ್ಟಲಿಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರು ಸಹಕರಿಸಬೇಕು. ಸ್ಟೂಡೆಂಟ್ಸ್ ಕೂಡ ತಾವೇ ಇದನ್ನು ಒಂದು ಜಾಗೃತಿ ತೊಗೊಂಡು ತಾವು ಜಾಗೃತಿ ಪ್ರೋಗ್ರಾಮಲ್ಲಿ ಬರಬೇಕು ಅಂತ ಇಚ್ಛಿಸಿ ಇವತ್ತು ನಾವು ಮತ್ತು ರೂರಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸ್ ಇಲಾಖೆ